ಡಿಕೆ ಮಾತಿಗೆ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಅವನ ತಲೆತಿರುಕ ಮಾತು. ಈ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಒಂದೇ. ಇದು ಯಡಿಯೂರಪ್ಪ ಹೇಳಿರುವಂತ ಮಾತು. ಇದು ಅವನ ತಲೆತಿರುಕ ಮಾತು. ಈ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಎಲ್ಲರೂ ಒಂದೇನೇ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಒಂದೇ ತಾಯಿ ಮಕ್ಕಳು. ಅದೇ ಬಿಜೆಪಿಯ ಸಿದ್ಧಾಂತ. ಕ್ಷುಲ್ಲಕ ಹೇಳಿಕೆ ಕೊಡೋದ್ರ ಮುಖಾಂತರ ಈ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಬಾರದು. ಇವರೆಲ್ಲೋ ಮುಸಲ್ಮಾನರ ಮನವೊಲಿಸ್ತೀವಿ ಎನ್ನುವಂಥ ಭ್ರಮೆನಲ್ಲಿದ್ದಾರೆ. ಇದೆಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಬಿ ಎಸ್ ಯಡಿಯೂರಪ್ಪ ಏನು ಹೇಳಿದ್ದಾರೆ, ವಿಜೇಂದ್ರ ಏನು ಹೇಳಿದ್ದಾರೆ, ಮತ್ತೆ ಮಹೇಶ್ ತೆಂಗಿನಕಾಯಿ ಹೇಳಿರುವಂಥದ್ದೇನು ನೋಡೋಣ. ಅವನ ತಲೆ ತಿರುಕು ಮಾತು. ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದ್ರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಸಾಧ್ಯ ಇಲ್ಲ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಓಟನ್ನು ಹಾಕೋರಿದ್ದಾರೆ. ಅವನ ತಲೆ ತಿರುಕು ಮಾತು. ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದ್ರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಸಾಧ್ಯ ಇಲ್ಲ. ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಓಟನ್ನು ಹಾಕೋರಿದ್ದಾರೆ. ನೋಡ್ರಿ, ನಾವು ಮುಸ್ಲಿಮರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಇವತ್ತು ಕೊಲೆಗಡಕರಿದ್ದಾರೆ, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ. ಆದ್ರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗಡಕರನ್ನ, ದೇಶದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಹಾಕಿರ್ತಕ್ಕಂಥವ್ರಿಗೂ ಏನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೇವೆ ಬರೋಂಥ ದಿನಗಳಲ್ಲಿ. ಯಾವ ಜನಾಂಗಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ, ಕಾರ್ಯಕರ್ತರಾಗಲಿ, ನಾಯಕರಾಗಲಿ ಹಿಂಸೆ ಕೊಡುವಂಥ ಪ್ರಶ್ನೆ ಬಂದಿಲ್ಲ. ಇದು ಭಾಳ ಸ್ಪಷ್ಟ. ಆದರೆ ಸಮಾಜ ಘಾತಕ ಶಕ್ತಿಗಳನ್ನು ನಾವು ಯಾವಾಗೂ ನಿಗ್ರಹಿಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಕಟುವಾಗಿರ್ತಕ್ಕಂಥ ಸತ್ಯ. ನೋಡ್ರಿ, ಇವತ್ತು ಒಬ್ಬ ನೇಹ ಅನ್ನತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ಆದಾಗ ಈಗ ಮುಖ್ಯಮಂತ್ರಿಗಳು, ಗೃಹ ಸಚಿವರ ಹೇಳಿಕೆಯನ್ನು ಹಿಂಸೆನ ಇನ್ನೇನಾಗುತ್ತೆ? ಇದು ಗೃಹ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಅಂತೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಲವ್ ಅನ್ನುವಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನೀವು ಅವ್ರ ಮನೆಯವ್ರಿಗೆ ಹಿಂಸೆ ಕೊಟ್ಟಾಗ ಏನು ಕೊಟ್ಟಂಗೆ ಹಿಂದೂಗಳಿಗೆ ಹೆಂಗಂದ್ರೆ, ಅಂದರೆ ಹಿಂದೂಗಳಂದ್ರೆ ಅಷ್ಟು ತುಚ್ಛವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀರಿ ನೀವು. ಅದೇ ಬೇರೆ ಅನ್ಯ ಕೋಮಿನ ಜನರಿಗೆ ಇದ್ರಿಂದ ಮಾತಾಡ್ತಿದ್ರೆ ನೀವು ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಪರಿಹಾರ ಘೋಷಣೆ ಮಾಡಿ ಹೋಗ್ತಿದ್ರಿ. ಆದರೆ ಇವತ್ತು ಏನು ಮಾಡಿದ್ದಾರೆ ಇವತ್ತು ಸರ್ಕಾರದವ್ರು? ಇವತ್ತು ಇದಕ್ಕಿಂತ ಹಿಂದೂಗಳಿಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಜಗಜ್ಜಾಹೀರಾಗೈತಿ ಇವತ್ತು. ಅದರಲ್ಲಿ ಯಾವುದೇ ರೀತಿ ಅನ್ನೋದು ಸೆಕೆಂಡ್ ಒಪಿನಿಯನ್ ಅನ್ನೋಂಥದ್ದು ಇಲ್ಲ, ಸ್ಪಷ್ಟ ಐತೆ ನಮ್ಗೆ. ಸನ್ಮಾನ್ಯ ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದು ಭಾಳ ಖಂಡನೀಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ